ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅತಿಥಿ ಶಿಕ್ಷಕರ ನೇಮಕಾತಿಯಲ್ಲಿ ಇಲಾಖೆಯಿಂದ ತಾರತಮ್ಯ ಮಾಡಲಾಗ್ತಿದೆ ಅಂತ ಒಂದು ಗಂಭೀರವಾದಂಥ ಆರೋಪ ಮಾಡ್ತಾ ಇದ್ದಾರೆ. ಏನು ತಾರತಮ್ಯ, ಯಾಕೆ ತಾರತಮ್ಯ, ಯಾರಿಂದ ತಾರತಮ್ಯ ನೋಡ್ತಾ ಹೋಗೋಣ. ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲೂಕಿನ ನರಿಮೊಗರು ಶಾಲಾ ಆವರಣದಲ್ಲಿ ಪ್ರತಿಭಟನೆಯನ್ನ ನಡೆಸಿರುವಂಥದ್ದು ಪೋಷಕರು, ಎಸ್ಡಿಎಂಸಿ ಸದಸ್ಯರು. ಪ್ರತಿಭಟನೆಯ ಬಳಿಕ ಪುತ್ತೂರು ಶಾಸಕ ಅಶೋಕ್ ರೈ ಭೇಟಿಯಾಗಿದ್ದಾರೆ ಪೋಷಕರು. ತಕ್ಷಣ ಶಿಕ್ಷಕರನ್ನ ನೇಮಿಸಬೇಕು ಅಂತ ಶಾಸಕರಿಗೆ ಇದೇ ಸಂದರ್ಭದಲ್ಲಿ ಅವರು ಮನವಿ ಮಾಡ್ಕೊಂಡಿದ್ದಾರೆ. ಇಬ್ಬರು ಶಿಕ್ಷಕರನ್ನ BLO ಕರ್ತವ್ಯಕ್ಕೆ ನಿಯೋಜಿಸಿದ್ರಿಂದ ಶಿಕ್ಷಕರ ಕೊರತೆ ಉಂಟಾಗ್ಬಿಟ್ಟಿದೆ. ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲದೇನೆ ಪಾಠ ನಡೀತಾ ಇರೋದಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ವಂಚಿತರಾಗ್ತಾ ಇದ್ದಾರೆ, ತಾರತಮ್ಯ ಆಗ್ತಾ ಇದೆ. ಅಂದರೆ ಈ ಭಾಗದಲ್ಲಿ ಶಿಕ್ಷಕರನ್ನ ನೇಮಕ ಮಾಡ್ದೇನೆ ತಾರತಮ್ಯ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿರುವಂಥದ್ದು. ಅದಕ್ಕೆ ಅಂತ ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ. ಮತ್ತು ಮಕ್ಕಳಿಗೆ ಅನ್ಯಾಯ ಆಗತ್ತೆ ಅಲ್ವಾ, ಪಾಪ ವಿದ್ಯಾರ್ಥಿಗಳು ಇರ್ತಾರೆ ಅಂತ ಅಂದಾಗ ಅವ್ರಿಗೆ ನೀವು ಕ್ಲಾಸಸ್ಗಳು ತೆಗೆದುಕೊಳ್ಳೇಬೇಕು. ಶಿಕ್ಷಕರೇ ಇಲ್ಲ ಅಂತಂದರೆ ಇನ್ಯಾರು ಕ್ಲಾಸ್ ತೆಗೆದುಕೊಳ್ತಾರೆ? ಕಾಟಾಚಾರಕ್ಕೆ ಏನಾದ್ರು ನಡೆಸ್ತೀರಾ? ಆಗಲ್ಲ. ಆಮೇಲೆ ನೀವು ಬೇರೆ ಇನ್ಯಾವುದೇ ಇಲಾಖೆಯಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಸೋಂಬೇರಿತನನಾದರೂ ಮಾಡ್ಕೊಳ್ಳಿ, ದುಡ್ಡಾದರೂ ಹೊಡ್ಕೊಳ್ಳಿ, ಏನು ಬೇಕಾದರೂ ಮಾಡ್ಕೊಳ್ಳಿ. ಶಿಕ್ಷಣ ಇಲಾಖೆಯ ವಿಚಾರದಲ್ಲಿ ಈ ನಿರ್ಲಕ್ಷ್ಯ, ಸೋಂಬೇರಿತನ, ಮೈ ಮರೆಯೋದು ಇದನ್ನು ಮಾಡಬೇಡಿ. ಮಕ್ಕಳ ಭವಿಷ್ಯದ ವಿಚಾರ, ಭಾರತದ ಭವಿಷ್ಯದ ವಿಚಾರ. ಹಾಗಾಗಿ ಸ್ವಲ್ಪ ಫೋಕಸ್ ಮಾಡಬೇಕಾಗತ್ತೆ ಈ ಕ್ಷೇತ್ರದ ಬಗ್ಗೆ. ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಇಲ್ಲಿ ಒಂದು 10 ವರ್ಷಗಳಿಂದ ಮುಂಚೆ ಮಕ್ಕಳ ಗಣನೀಯ ಸಂಖ್ಯೆ ಭಾರಿ ಕಮ್ಮಿ ಇದ್ದಾಗ LKG UKG ಇಂದ ಸ್ಟಾರ್ಟ್ ಮಾಡಿ ಈಗ ಮಕ್ಕಳ ಸಂಖ್ಯೆ 150 ಹತ್ತಿರ ಮುಟ್ತಾ ಇದೆ. ಆದರೆ ಎಂತ ಮಾಡಿದೆ ಅಂದರೆ ಇಲಾಖೆಯವರು ನಮಗೆ ಶಿಕ್ಷಕರನ್ನು ಕೊಡೋದಿಲ್ಲ. ಈಗ 6 ಶಿಕ್ಷಕರು ಇದ್ದಾರೆ, ಅತಿ ಶಿಕ್ಷಕರನ್ನು ಕೊಡೋದಿಲ್ಲ. ಅತಿ ಶಿಕ್ಷಕರು ಕೆಲವು ಕಡೆಯಲ್ಲಿ ಕೊಡ್ತಾರೆ, ಯಾಕಂದರೆ ಸರ್ಕಾರ ಏನು ಆದೇಶ ಮಾಡಿದ್ರು ಇಲಾಖೆಯವರು ಅದನ್ನು ಸ್ವಲ್ಪ ತಾರತಮ್ಯ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಗಮನಕ್ಕೆ ಬಂದಿದೆ. ನೆರಿಮುಗುರು ಶಾಲೆ ಶತಸಂಭ್ರಮವನ್ನು ಆಚರಣೆ ಮಾಡಿ ಸುಮಾರು 5 ವರ್ಷಗಳು ದಾಟಿದೆ. ನಮ್ಮ ನೆರಿಮುಗುರು ಗ್ರಾಮದಲ್ಲಿ ಸುಮಾರು ಒಂದು 2-3 ಶಾಲೆಗಳಿದ್ದರೂ ಸಹ ಅತಿ ದೊಡ್ಡ ಶಾಲೆಯಾಗಿ 3.5 ಎಕರೆ ಜಾಗವನ್ನು ಹೊಂದಿದೆ. ತುಂಬ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿತು ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇದ್ದಾರೆ. ನಾವು ಇಲಾಖೆ ಗಮನಕ್ಕೆ ಜೂನು ಪ್ರಾರಂಭ ಆಗುವ ಮೊದಲಿನಿಂದಲೇ ನಾವು ಅತಿಥಿ ಶಿಕ್ಷಕರು ಬೇಕು ಅಂತ ಹೇಳಿ ಕೇಳಿ ತುಂಬ